ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವಿವತ್ತು ಹೋಗ್ತಿರೋದು ಸ್ಟಾರ್ಸ್ ವರ್ಲ್ಡ್ಗೆ, ವಿಚ್ ಇಸ್ ನಿಯರ್ ಜರ್ಮನಿ ಬಾರ್ಡರ್ ಮತ್ತು ಫ್ರಾನ್ಸಲ್ಲಿದೆ ಇದು. ಸೊ ಇದು ಇದರ ಸಂಸ್ಕೃತಿ, ಭಾಷೆ ಮತ್ತು ಇತಿಹಾಸಕ್ಕೆ ಪ್ರಾಮುಖ್ಯತೆಯನ್ನು ಹೊಂದಿದೆ. ಬನ್ನಿ, ಲೆಟ್ಸ್ ಗೋ. ನಾವಿರೋ ಪ್ಲೇಸಿಂದ ನಾವು ಬಸ್ ತೊಗೊಂಡಿದ್ದೀವಿ. ಇಲ್ಲಿಂದ ಟ್ರೈನ್ ಸ್ಟೇಷನ್ ಹೋಗಬೇಕು, ಎಸ್ಬಾನ್ ಅಂತ. ಸೊ ಅಲ್ಲಿಂದ ನಾವು ಫ್ರಾನ್ಸಿಗೆ ಹೋಗ್ತಿದ್ದೀವಿ, ಆನ್ ದ ವೇ ಇದ್ದೀವಿ. ವೆಸ್ಲಾಕಿಂದ ನಾವು ಹೈಡೆಲ್ಬರ್ಗ್ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ನಾವು ಫ್ಲೆಕ್ಸ್ ಬಸ್ ತೊಗೊತೀವಿ ಫ್ರಾನ್ಸ್ಗೆ. ಇಲ್ಲಿಂದ 2 hours ಅಷ್ಟೇ. ಇವಾಗ ಫ್ಲೆಕ್ಸ್ ಬಸ್ಸಲ್ಲಿದ್ದೀವಿ, ಫ್ರಾನ್ಸಿಗೆ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ಫ್ಲೆಕ್ಸ್ ಬಸ್ ಈ ಥರ ಇರುತ್ತೆ, ತೋರಿಸ್ತೀನಿ ನೋಡಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿದ್ದೀವಿ, ಟ್ರಾವೆಲ್ ಮಾಡ್ತಾ ಇದ್ದೀವಿ ಆನ್ ದ ವೇ ಟು ಫ್ರಾನ್ಸ್. ಫೈನಲಿ ಈಗ ನಾವು ಫ್ರಾನ್ಸ್ಗೆ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು. ಇರೋವಂಥ ಸ್ಟೇ ಫ್ರಾನ್ಸಲ್ಲಿ. ಇಟ್ಸ್ ಜಸ್ಟ್ ಲೈಕ್ ಒನ್ ಆರ್ಕೆ ಥರ ಇದೆ. ಸೊ ಇಲ್ಲಿ ಟಿ ವಿ ಕೊಟ್ಟಿದ್ದಾರೆ, ಸೊ ಇಂಟೀರಿಯರ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಈ ಥರ ಲೈಟಿಂಗು ಮತ್ತು ಸ್ಮಾಲ್ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಥರ ವಾಲ್ ಹ್ಯಾಂಗಿಂಗ್ಸ್ ಹಾಕಿದ್ದಾರೆ. ಸೊ ಕಿಚನ್ ಸೆಟಪ್ ಕೊಟ್ಟಿದ್ದಾರೆ ಇಲ್ಲಿ, ಬೇಕಂದರೆ ನಮಗೆ ಫುಡ್ ಸೆಟ್ ಆಗಿಲ್ಲ ಅಂದರೆ ನಾವು ಕುಕ್ ಮಾಡ್ಕೊಬೋದು. ಮೇನ್ ಸ್ಟ್ರೀಟಿಗೆ ಬಂದಿದ್ದೀವಿ. ಎಲ್ಲ ನೋಡೋದಕ್ಕೆ ಲೈಟ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಇಷ್ಟ ಆಗ್ತಿದೆ. ಇಲ್ಲಿ ಫ್ರಿಡ್ಜ್ ಎಲ್ಲ ಆಡೋ ಥರ ಇದೆ, ಪೇಯಿಂಗ್ ದಟ್ ಕೌಂಟರ್ ಮತ್ತು ಇಲ್ಲಿ ಆಟ ಆಡ್ಬೋದು. ಆ್ಯಕ್ಚುಲಿ ಇದು ರೊಟೇಟ್ ಆಗ್ತಿತ್ತು, ಸ್ಟಾಪ್ ಆಗಿದೆ. ಲೆಟ್ ಮಿ ಕ್ಯಾಪ್ಚರ್ ನೋಡೋಣ. ನಾನು ವೇಟಿಂಗ್ ಯಾರಾದರೂ ಮಕ್ಕಳನ್ನ ಕೂರಿಸಿದ್ರೆ ಅಲ್ಲಿ ರೊಟೇಟ್ ಆಗುತ್ತೆ, ಸ್ಟಾಪ್ ಆಗಿಬಿಟ್ಟಿದೆ. ರೊಟೇಟ್ ಆಗ್ತಿದೆ, ತುಂಬ ಜನ ಕಿಡ್ಸಲ್ಲಿ ಆಟ ಆಡ್ತಿದ್ದಾರೆ. ಕೆಥೀಡ್ರಲ್ ಚರ್ಚ್ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂದು ವ್ಯೂ ನೋಡಿ. ನೋಡಿದ್ರಲ್ಲ, ಇದನ್ನು ಮಾರ್ನಿಂಗು ಒಂದು ಶಾರ್ಟ್ ತೆಗೆದು ಹಾಕಿರ್ತೀನಿ ನಾನು. ಸೊ ಇವಾಗ 9 o'clock ಆಗಿದೆ. ಊಟ ಮಾಡೋಕ್ಕಂತ ರೆಸ್ಟೋರೆಂಟ್ಸ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಯಾವುದಾದ್ರೂ ಲೋಕಲ್ ಫುಡ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತರ್ಸಿ ಅಂತ ಒಂದು ಲೋಕಲ್ ರೆಸ್ಟೋರೆಂಟ್ ಬಂದಿದ್ದೀವಿ. ಸೊ ಇಲ್ಲಿ ಮೆನ್ಯೂ ನೋಡ್ತಾ ಇದ್ದೀವಿ, ನಮಗೂ ಗೊತ್ತಿಲ್ಲ ಏನೇನಿದೆ. ಈ ಸ್ಕ್ಯಾನ್ ಮಾಡಿಬಿಟ್ಟು ಏನೇನು ಡಿಶ್ ಇದೆ ಅಂತ ಆರ್ಡರ್ ಮಾಡಿ.
la crème, tu la mélanges. ಎಷ್ಟೊತ್ತು ಕಾದ್ರ ಮೇಲೆ ಇವಾಗ ಊಟ ಬಂತು. ಸೊ ಪೊಟ್ಯಾಟೊ ಫ್ರೈಸ್ ಥರ ಏನೋ ಆರ್ಡರ್ ಮಾಡಿದ್ದೀವಿ. ಇದು ಇಲ್ಲಿ ಲೋಕಲ್ ಫುಡ್. ಮತ್ತು ಒಂದು ಜ್ಯೂಸ್ ಮಾಕ್ಟೈಲ್ ಆರ್ಡರ್ ಮಾಡಿದ್ದೀವಿ. ಇನ್ನು ಚೀಸ್ ಮತ್ತು ಸ್ಪ್ಯಾನಿಷ್ ಪಿಜ್ಜಾ ಬರೋದಿದೆ, ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗೆ ಒಂದು ರೆಸ್ಟೋರೆಂಟ್ ವ್ಯೂ ನೋಡಿ. ಎಲ್ಲ ರೆಡಿ ಇದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು. ಸೊ ಆ್ಯಕ್ಚುಲಿ ನಾವು ಒಂದು ಪಿಜ್ಜಾ ಆರ್ಡರ್ ಮಾಡಿದ್ವಿ. ಇದರಲ್ಲಿ ಏನೂ ಸ್ಪೈಸಸ್ ಇರಲಿಲ್ಲ, ಬರೀ ಚೀಸ್ ಇತ್ತು ಮತ್ತು ಬಾಯ್ಲ್ಡ್ ಟೊಮೆಟೋಸಸ್ ಬೇಕು. ಆ್ಯಕ್ಚುಲಿ ನಾನು ಫಸ್ಟ್ ಟೊಮೆಟೊ ಸಾಸ್ ಬೇಕು ಅಂತ ಕೇಳಿದೆ. ಅವ್ರು ನನಗೆ ಸಾಲ್ಟ್ ಅಂತ ಕೇಳಿಸ್ತು. ಅವ್ರಿಗೆ ಸಾಲ್ಟ್ ತಂದುಕೊಟ್ರು. ಲೇಟರ್ ಆನ್ ಮತ್ತೆ ಕರೆದ್ಬಿಟ್ಟು ನಾಟ್ ಸಾಲ್ಟ್, ಐ ವಾಂಟ್ ಸ್ಪೈಸಸ್ ಅಂತ ಅಂದರೆ ಚಿಲ್ಲಿ ಫ್ಲೇಕ್ಸ್ ಕೇಳಿದೆ. ಅವರು ಪಾಪ ಎಷ್ಟು ಒಳ್ಳೆಯವರು ಅಂದರೆ ಎಲ್ಲ ಅವ್ರ ಕಿಚನಲ್ಲಿ ಏನೇನು ಸ್ಪೈಸಸ್ ಇದೆಯೋ ಎಲ್ಲ ತಂದುಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಸೊ ಅಟ್ಲೀಸ್ಟ್ ಐ ಆಮ್ ಸೋ ಹ್ಯಾಪಿ. ಪೀಪಲ್ನ ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ನೀವು ಅಂಡರ್ಸ್ಟ್ಯಾಂಡ್. ಥಮ್ಸ್ ಅಪ್ ಫಾರ್ ದಿಸ್ ರೆಸ್ಟೋರೆಂಟ್. ಡೆಫಿನೆಟ್ಲಿ ಫ್ಯಾನ್ಸಿಗೆ ಬಂದಾಗ ವಿಸಿಟ್ ಮಾಡಿ. ನೀವು ನೋಡ್ಬೋದು ಆರ್ಕಿಟೆಕ್ಚರ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಆ ಥರ ಬ್ರಿಡ್ಜ್ ಮೇಲೆ ಫ್ಲವರ್ಸ್ ಎಲ್ಲ ಹಾಕಿರ್ತಾರೆ. ಇಟ್ ಇಸ್ ಆಲ್ ರಿಯಲಿಸ್ಟಿಕ್. ಎಲ್ಲ ನ್ಯಾಚುರಲ್ ಫ್ಲವರ್ಸ್. ಇದೆ ಈ ಥರ ಟನಲಲ್ಲಿ ಪಾಸ್ ಆಗಿಬಿಟ್ಟು ನಾವು ರಿವರ್ ವ್ಯೂನ ನೋಡ್ಬೋದು. ಬನ್ನಿ.